ಅರು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ಕೊಡೋಕ್ಕೋಸ್ಕರ ಒಟ್ಟು 80 ಲಕ್ಷ ವೆಚ್ಚದಲ್ಲಿ ನಾವು ಮಾಡ್ತಾ ದೇವಸ್ಥಾನಕ್ಕೆ ರಸ್ತೆ ಬೇಕಂತ ಹೇಳಿದ್ರು. ಅದು ಊರಿನ ಜನರೆಲ್ಲ ಓಡಾಡ್ತಾರೆ. ಜೊತೆಗೆ ಊರು ಒಳಗಡೆ ರಸ್ತೆ 2 ರಸ್ತೆಗಳನ್ನು ತಗೊಂಡು ಅಭಿವೃದ್ಧಿ ಮಾಡಬೇಕಂತೇಳಿ 80 ಲಕ್ಷ ವೆಚ್ಚದಲ್ಲಿ ಕೆಲಸ ಮಾಡ್ತೀವಿ. ಇದು KRDL ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇರೋದು. 2 ಅನುದಾನ 40 ಲಕ್ಷ ರೂಪಾಯಿ ಏನು ಫ್ಲಡ್ಡಲ್ಲಿ ಹಿಂದೆ ಬಂದಿತ್ತು, ಅದರಲ್ಲಿ ಇನ್ನೊಂದು 40 ಲಕ್ಷ ರೂಪಾಯಿ ಏನು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು. ಅದರಲ್ಲಿ ನಾವು ಒಟ್ಟು ಎಷ್ಟು ಕಾಮಗಾರಿ ಮಾಡ್ತಿದ್ದೀರಿ ಸರ್ ಇವತ್ತು? ಒಟ್ಟು ಇವತ್ತಿನ ಕಾರ್ಯಕ್ರಮಗಳು ಇವತ್ತು ಗುರುವಾಲೆಯಲ್ಲಿ ಒಂದಿದೆ. ಅದಾದ ನಂತರ 3 RO ಪ್ಲಾಂಟ್ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಅದೆಲ್ಲ ರೆಡಿಯಾಗಿರೋಂಥದ್ದು. ಅದ್ರ ಜೊತೆಗೆ ಒಂದು ಅಂಗನವಾಡಿ ರೆಡಿಯಾಗಿದೆ. ಎಲ್ಲ ಸರ್ಕಾರದ್ದು ಈಗ ಅನುದಾನಗಳನ್ನೆಲ್ಲ ಬಿಡುಗಡೆ ಹಂತವಾಗಿ ಮಾಡ್ತಿದ್ದಾರೆ. ಅದ್ರ ಪ್ರಕಾರ ಊರುಗಳು ಮಾಡ್ತಿದ್ದಾರೆ. ಇನ್ನೂ ಹೆಚ್ಚಾಗಿ ನಮಗೆ ಅಭಿವೃದ್ಧಿ ಮಾಡೋಕ್ಕೆ ನೀವೇ ನೋಡ್ತೀವಿ. ಈ ಊರಿಗೆ ಬಂದಾಗ ಇನ್ನೂ 2-3 ರಸ್ತೆಗಳು ಇನ್ನೂ ಬಾಕಿ ಇದೆ. ಎಷ್ಟು ಅನುದಾನಗಳು ಬಂದಿತ್ತು ಅದನ್ನು ಮಾಡಿದ್ದೀವಿ. ಇನ್ನೂ ಪಕ್ಕದ ರಸ್ತೆಯವರೆಲ್ಲ ನಮ್ಮ ರಸ್ತೆನೂ ಮಾಡಿಸ್ಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಡಿಷ್ನಲ್ ಆಗಿ ಇನ್ನೂ ಗ್ರ್ಯಾಂಟ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ನಾವು ಅಡಿಷ್ನಲ್ ಆಗಿ ಕೆಲಸ ಮಾಡೋದು. ಅಭಿವೃದ್ಧಿ ಈಗ ನಿಮಗೆ ಗೊತ್ತಿರೋಂಗೆ ಬಡ್ಜೆಟಲ್ಲಿ ಎಷ್ಟು ದುಡ್ಡಿರ್ತದೆ, ಎಷ್ಟು ದುಡ್ಡಿರ್ತಾರೆ ಅಭಿವೃದ್ಧಿ ಮಾಡೋಕ್ಕೆ. ಅದೊಂದು ಕಡೆ ಆದರೆ ನಾವು ಬೇರೆ ಬೇರೆ ಸಮಸ್ಯೆಗಳು ಏನು ಸಾಮಾಜಿಕ ಸಮಸ್ಯೆ, ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಅದರ ಜೊತೆಗೆ ಬೇರೆ ಲಾಗಳನ್ನು ಬದಲಾವಣೆ ಮಾಡೋದಾಗಲಿ, ಜನರಿಗೆ ಸಮಸ್ಯೆ ಏನಿದೆ, ನಿರುದ್ಯೋಗ ಸಮಸ್ಯೆ ಇದೆ ಅದನ್ನೇ